ಅವ್ರು ಹೇಳ್ತಾ ಇದ್ರು, ಸರ್ ನೀವು ಸಂಡೇ ಯೂಶಲ್ ಆಗಿ ಬರೋದಕ್ಕಿಂತ ವೀಕ್ ಡೇಸ್ ಅಲ್ಲಿ ಬನ್ನಿ, ಮಾರ್ನಿಂಗ್ ಶೋ ಬನ್ನಿ, ಅದರಲ್ಲೂ ಎಲ್ಲ ಟೀನೇಜ್ ಕ್ರೌಡ್ ಇರುತ್ತೆ, ನೋಡಿ ಹಿಂಗೆ ಎಂಜಾಯ್ ಮಾಡ್ತಾರೆ ಅಂತ. ನಮ್ಮ ಥಿಯೇಟರ್ ಎಷ್ಟೋ ಸಿನಿಮಾಗಳು ಹಾಕಿ ನಾವು ಡೋರ್ ಕ್ಲೋಸ್ ಮಾಡಿಸಲ್ಲ. ನಿಜಕ್ಕೂ ಈ ತರ ಸಿನಿಮಾಗಳು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ತುಂಬಾ ಬರಬೇಕು. ಆಮೇಲೆ ನಮ್ಮ ಥಿಯೇಟರ್ಗೆಲ್ಲ ಫ್ಯಾಮಿಲಿಗಳು ಬಂದು ಸುಮಾರು ವರ್ಷಗಳೇ ಆಗೋಗಿದ್ದು. ಸೊ ಅಗೈನ್ ನಿಮ್ಮ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ನ ಕರ್ಕೊಂಡ್ ಬಂದಿದೆ. ಆಮೇಲೆ ನಾನು ಇದೇನೋ ಒಂದು ಮಾಪ್ ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ನಂಗೆ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಮಕ್ಕಳೇ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನನ್ನ ಮಗಳನ್ನ ಕರ್ಕೊಂಡ್ಬಂದು ನಾನು ಅವಳು ಯಾವಾಗಲೂ ಯಾವ ಸಿನಿಮಾ ಬಂದ್ರು ನೋಡ್ತಾಳೆ, ಫ್ರಾಂಕ್ ಆಗಿ ಹೇಳ್ಬಿಡ್ತಾಳೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಆದ್ರೆ ನನ್ನ ಮಗಳಿಗೆ ಸಿನಿಮಾ ನೋಡ್ಬೇಕು ಅಂದು ಕರ್ಕೊಂಡ್ಬಂದು ತೋರಿಸ್ದೆ. ಇನ್ನು 7 ವರ್ಷ ಅವಳಿಗೆ. ಸಿನಿಮಾ ನೋಡಿ ತುಂಬಾ ಇಷ್ಟ ಆಗಿ ಈ ವಾರ ಮತ್ತೆ ಬಂದಿದ್ದಾಳೆ ಇನ್ನೊಂದ್ಸರಿ ನೋಡ್ಬೇಕು ಅಂತ. ಸೊ ತುಂಬಾ ಪ್ರಾಂಪ್ಟ್ ಆಗಿ ಹೇಳ್ತೀನಿ ಸರ್, ನಿಮ್ಮ ಸಿನಿಮಾ ತುಂಬಾ ಚೆನ್ನಾಗಿದೆ, ಜನಗಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ನನ್ನ ಥಿಯೇಟರಲ್ಲೇ 100 days ಆರಾಮಾಗಿ ಹೋಗುತ್ತೆ, ಏನು ಟೆನ್ಷನ್ ಮಾಡ್ಕೊಳ್ಬಿಡಿ ಅಂತ ಹೇಳಿದ್ರು. ಈವನ್ ಮಂಡ್ಯಕ್ಕೆ ಬಂದಾಗೂ ಅಷ್ಟೇ, ಮಂಡ್ಯದಲ್ಲಿ ಹೇಳಿದಂದ್ರೆ ಸರ್ ಪಕ್ಕಾ ಕ್ಲಾಸ್ ಸಿನಿಮಾ ಇದು, ಈ ತರ ಸಿನಿಮಾಗಳು ನಮ್ಮ ಸೆಂಟ್ರಲ್ಲಿ ಹೋಗೋದು ಕಷ್ಟ, ಆದ್ರೆ ಇವತ್ತು ನಿಮ್ ಕಣ್ಮುಂದೆನೆ ಇದೇ ರಿಸಲ್ಟ್ ನೋಡಿ. ಬಾಲ್ಕನಿ ಫುಲ್ ಆಗಿದೆ. ಆಮೇಲೆ ಪ್ರತಿದಿನ ಬಾಲ್ಕನಿ ಫುಲ್ ಆಗ್ತಾ ಇದೆ. 80% 90% ಸೆಕೆಂಡ್ ಕ್ಲಾಸ್ ಫುಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಫೈಟ್ ಇರಬೇಕು, ದೊಡ್ಡ ಸಾಂಗ್ಗಳು ಇರಬೇಕು, ತಪಾಕುಚಿ ಸಾಂಗ್ಗಳು ಇರಬೇಕು, ಸಿಕ್ಕಾಪಟ್ಟೆ ಡೈಲಾಗ್ಸ್ ಇರಬೇಕು, ಆ ಥರ ಇಷ್ಟಪಡುವಂಥ ಏರಿಯಾ ನಮ್ದು ಮಂಡ್ಯ. ಬಟ್ ಈ ಸಿನಿಮಾ ಎಲ್ಲರೂ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ ಆಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಖಂಡಿತವಾಗಿ ಒಳ್ಳೇದಾಗ್ತದೆ. ಆಮೇಲೆ ನಮ್ಮ ನಾಯ್ಡು ಗಾರು ಅವ್ರ ಬಗ್ಗೆ ತುಂಬಾ ಹೇಳ್ಬೇಕು. ಈ ಸಿನಿಮಾಗೆ ಬಹಳ ದೊಡ್ಡ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಗೆಲ್ಲರೂ ಸಪೋರ್ಟ್ ಮಾಡಿದ್ರು. ಉಳಿದಾಗಿ ಈ ಸಿನಿಮಾ ಇವತ್ತೇನು ಒಳ್ಳೆ ಪ್ರತಿಕ್ರಿಯೆ ಗಳಿಸಿದೆ, ಅದಕ್ಕೆ ಪ್ರತೀಕವಾಗಿ ಒಂದು ಚಿಕ್ಕ ಸಂತೋಷ ಕೂಟ. 50 ದಿನಕ್ಕೆ ಮತ್ತು ದೊಡ್ಡದಾಗಿರುತ್ತೆ, 100ನೇ ದಿನಕ್ಕೆ ವಿತ್ ಶೇರ್ಸ್ ಇನ್ನೂ ದೊಡ್ಡದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಈ ಒಂದು ಜನರೇಷನ್ ತುಂಬಾ ಇಂಟೆಲಿಜೆಂಟ್ ಆಗ್ಬಿಟ್ಟಿದ್ದಾರೆ. ಸೊ ಜೊತೆಯಲ್ಲಿ ನಮ್ಮ ಜರ್ನಲಿಸ್ಟ್ ಕೂಡ ಒಂದು ರಿವ್ಯೂ ಬಂದಾಗ ಎಲ್ಲರೂ ಆ ರಿವ್ಯೂನ ನೋಡ್ಬಿಟ್ಟು ಆಮೇಲೆ ಹೋಗೋಣ ಅನ್ನೋ ಒಂದು ಜನರೇಷನ್ ಇವಾಗ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗಿದೆ ಅಂತ ನಂಗೆ ತುಂಬಾ ಖುಷಿ ಆಯ್ತು. ಎಲ್ಲರ ಬಗ್ಗೆನೂ ತುಂಬಾ ಚೆನ್ನಾಗಿ ಬರ್ತಿದ್ದೀರಾ. ಚಂದ್ರು ಸರ್, ಪ್ರೇಮ್ ಸರ್, ನಾನು, ಇಡೀ ಮೇಕಿಂಗು, ಇನ್ನೊಬ್ರು ಚಂದ್ರು ಸರ್ ಸಿನಿಮಾಟೋಗ್ರಾಫರು. ಸೊ ತುಂಬಾ ಖುಷಿ ಆಯ್ತು. ನಿಮ್ದಾದ್ಮೇಲೆ ನಾವು ಬೇರೆ ಕಡೆ ದಾವಣಗೆರೆ, ಮೈಸೂರು, ಮಂಡ್ಯ ಎಲ್ಲಾ ಕಡೆ ಹೋಗ್ಬಿಟ್ಟು ಹೌಸ್ಫುಲ್ ಬೋರ್ಡ್ ನೋಡಿದಾಗ, ಆಡಿಯನ್ಸ್ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಒಬ್ರು ನನಗೆ ಇಲ್ಲಿವರೆಗೂ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾರು ಹೇಳಿಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ, ಅದಕ್ಕಿಂತ ಹೆಚ್ಚೆ ಹೇಳ್ತಾ ಇದ್ದಾರೆ. ಸೊ ನಮಗೂ ತುಂಬಾ ಖುಷಿ ಆಗಿದೆ. ಅಫ್ಕೋರ್ಸ್ ಪ್ರೇಮ್ ಸರ್ ಅವರು ಹೇಳಿದಾಗ ಇವತ್ತು 10 days, ಖಂಡಿತವಾಗ್ಲೂ 50 days 100 daysಗೆ ಶೇರ್ ಖಂಡಿತ, ನಾನು ಪ್ರೂಫ್ ಇದ್ದೀನಿ ಇಲ್ಲಿ. ಆಮೇಲೆ ಚಂದ್ರು ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಮೊನ್ನೆ ಹೋಗ್ಬಿಟ್ಟು ನಾನ್ ಚೈತನ್ಯ ಅವ್ರ ಜೊತೆ ಎಲ್ಲ ಫೈನಲೈಸ್ ಆಯ್ತು. ಅವ್ರಿಗೆ ತೆಲುಗು, ತಮಿಳು ಎಲ್ಲೂ ಕೂಡ ಡಬಲ್ ಸಕ್ಸಸ್ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಅಂಡ್ ಕೇಕ್ ಕಟ್ ಮಾಡೋಣ ಸ್ವಲ್ಪ ಹೊತ್ತಲ್ಲೇ, ನಂಗೆ ತಿನ್ಬೇಕಂತ ಅನಿಸ್ತಿದೆ. ಆಮೇಲೆ ನಾಯ್ಡು ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು, ಜಯಣ್ಣ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ತುಂಬಾ ಜನ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರನ್ನ ಥ್ಯಾಂಕ್ ಯು ಹೇಳ್ಬೇಕು. ಸೊ ಥ್ಯಾಂಕ್ ಯು ಮೀಡಿಯಾ, ಥ್ಯಾಂಕ್ ಯು ಪ್ರೆಸ್, ಅಂಡ್ ಥ್ಯಾಂಕ್ ಯು ಆಡಿಯನ್ಸ್ ಆಫ್ ಕೋರ್ಸ್. ಮೊದಲು 18 ಇತ್ತು, 21 ಆಯ್ತು, 27 ಚೇಂಬರ್ ಫೈನಲೈಸ್ ಮಾಡ್ತು. ಆಮೇಲೆ ಚೇಂಬರ್ ಅವ್ರಿಗೆ ಮಾಜಿ ಅಧ್ಯಕ್ಷರು ಮಾತು ತಪ್ಪೋದ ಮೇಲೆ ಈಗಂತೂ ಕಂಟ್ರೋಲೇ ಇಲ್ಲ. ಆಮೇಲೆ ಕೆಲವು ಕನ್ನಡ ಸಿನಿಮಾಗಳಿಗೆ ಸೆಂಟರ್ಸ್ ಇಲ್ಲ. ತುಮಕೂರು ಅಂತ ಕಡೆ ಸೆಂಟರ್ಸ್ ಓಪನ್ ಆಗ್ತಾ ಇಲ್ಲ. ನೆಕ್ಸ್ಟ್ ವೀಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ. ನೀವು ನೋಡಿ, ಸೆಂಟರ್ಸ್ ಅಲ್ಲಿ ಕರ್ನಾಟಕದಲ್ಲೇ ಈಗ ಸುಮಾರು 9 ಜಿಲ್ಲೆಗಳಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಕ್ಕೆ ಆಗ್ತಾ ಇಲ್ಲ, ರಿಲೀಸ್ ಹೋಗ್ತಾ ಇಲ್ಲ. ಬಳ್ಳಾರಿ ಆಗಲ್ಲ, ಹೊಸಪೇಟೆ ಆಗಲ್ಲ, ರಾಯಚೂರು ಆಗಲ್ಲ, ಗುಲ್ಬರ್ಗ ಆಗಲ್ಲ, ಇದು ಯಾವುದು ನಮ್ಮ ಕೊಪ್ಪಳ ಆಗ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋವಿನಿಂದ ನಮ್ಮ ಸಿನಿಮಾಗಳಿಗೆ ಥಿಯೇಟರ್ ಕೊಡಕ್ಕೆ ರೆಡಿ ಇಲ್ಲ. 120ರಿಂದ 130. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾವುದೇ ಕನ್ನಡ ಸಿನಿಮಾ ಇದುವರೆಗೂ ಇತಿಹಾಸದಲ್ಲಿ ನಾನು ಹೇಳ್ತಿರೋದು ಈಗ ಈ ನಡುವೆ ಅಂತೂ ಒಂದು ಕನ್ನಡ ಸಿನಿಮಾ ಆಂಧ್ರದ ಒಂದು ಸೆಂಟ್ರಲ್ ರಿಲೀಸ್ ಆಗಿರೋ ಉದಾಹರಣೆ ಇಲ್ಲ.
ತಮಿಳ್ನಾಡು ಬಿಟ್ಟೇ ಬಿಡಿ. ನಾನು ಯಾಕೆ ಹೇಳ್ತಾರೆ ಚೇಂಬರ್ಗೆ ಕಂಟ್ರೋಲ್ ಮಾಡಬಹುದು ಹೊರತು ಚೇಂಬರ್ ನಮ್ಮನ್ನು ಅಶಕ್ತ ಆಗಿದೆ, ಕಂಟ್ರೋಲ್ ಮಾಡ್ತಾ ಇಲ್ಲ. ಇದನ್ನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತಗೊಂಡ್ಬರಕ್ಕೆ ಇಷ್ಟಪಡ್ತೇನೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಸೊ ಹೋಗಿ ಥಿಯೇಟ್ರಲ್ಲೆಲ್ಲ ಥಿಯೇಟ್ರವ್ರೆ ನಮಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ, ಸರ್ ತಲೆ ಕೆಡಿಸ್ಕೊಂಬೇಡಿ, ಸಿನಿಮಾ ಆರಾಮಾಗಿ 100 ಡೇಸ್ ಹೋಗುತ್ತೆ, ನಮ್ಮ ಥಿಯೇಟ್ರಲ್ಲಿ ನಾವು 100 ಡೇಸ್ ಮಾಡೇ ಮಾಡ್ತೀವಿ. ಯಾಕಂದರೆ ಫ್ಯಾಮಿಲಿ ಆಡಿಯನ್ಸ್ಗಳು ಬಂದು ನಮ್ಮ ಥಿಯೇಟ್ರ್ಗಳು ಸುಮಾರು ವರ್ಷಗಳಾಗೋಗಿತ್ತು. ಈಗೆಲ್ಲ ಫ್ಯಾಮಿಲಿ ಆಡಿಯನ್ಸು ಮತ್ತು ಕಾಲೇಜ್ ಕ್ರೌಡು ತುಂಬ ಬರ್ತಾ ಇದೆ. ನೀವು ವೀಕ್ ಡೇಸಲ್ಲಿ ಮಾರ್ನಿಂಗ್ ಶೋಗಳಿಗೆ ಬರಬೇಕು, ನೋಡಬೇಕು ಹೆಂಗಿರುತ್ತೆ ಟೀನೇಜ್ ಕ್ರೌಡ್, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ. ಅದರಿಂದ ಬಹಳಷ್ಟು ಖುಷಿಯಾಗಿದೆ. ಜನಗಳು ಏನು ನಮ್ಮ ಪರಿಶ್ರಮಕ್ಕೆ ಅತಿ ಹೆಚ್ಚಿನ ಬೆಲೆ ಕೊಡ್ತಾ ಇದ್ದಾರೆ, ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. 100% ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಪ್ರಮೋಷನ್ ಪಬ್ಲಿಸಿಟಿಗೆ ಅಂತ ಮೈಸೂರಿಗೆ ಹೋದಾಗ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಬಟ್ ಈಗೇನಂದರೆ ಅದಕ್ಕಿಂತ ದುಪ್ಪಟ್ಟಾಗಿ ಹೋಗಿದ್ದಾರೆ. ಎಲ್ಲ ನನ್ನ ಫೀಮೇಲ್ ಫ್ಯಾನ್ಸ್ಗೆ ವಿಶೇಷವಾದ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ನೋಡ್ತಾ ಇರೋ ಥಿಯೇಟ್ರ್ಗಳೆಲ್ಲ ಹೆಚ್ಚಾಗಿ ಹೆಣ್ಮಕ್ಳೇ ಇದ್ದಾರೆ, ಮತ್ತು ಅವರು ಮನೆಯವ್ರ ಜೊತೆಯಲ್ಲಿ ಅವರ ಫ್ಯಾಮಿಲಿ ಜೊತೆನೆಲ್ಲ ಬಂದು ಬಹಳಷ್ಟು ಹರಿಸ್ತಾ ಇದ್ದಾರೆ. ಆಮೇಲೆ ಸುಮಾರು ಜನ ಹೆಣ್ಮಕ್ಳು ಫೋನ್ ಮಾಡಿ, ಸರ್ ನಾವು ಥಿಯೇಟ್ರಿಂದ ಹೊರಗಡೆ ಬರ್ತಾ ಸಂತೋಷದ ಕಣ್ಣೀರು ಹಾಕ್ಕೊಂಡ್ಬರ್ತಾ ಇದ್ದೀವಿ, ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದೀರಾ ಅಂತ, ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸಿನಿಮಾ ಖುಷಿಯಾಗಿದೆ. ಆದ್ದರಿಂದ ಆಬ್ವಿಯಸ್ಲಿ ನಮ್ಮ ತಂಡಕ್ಕಂತೂ ಬಹಳಷ್ಟು ಖುಷಿಯಾಗಿದೆ. ಸೊ ನೀವು ಹೇಳಿದಾಗೆ ಏನು ಫೀಮೇಲ್ ಫ್ಯಾನ್ಸ್ ಇದ್ದರು ಖಂಡಿತವಾಗ್ಲೂ ಮತ್ತಷ್ಟು ಜಾಸ್ತಿ ಆಗಿದ್ದಾರೆ. ಸೊ ನಮ್ಮದು ಸಹ ಸಾಕಷ್ಟು ಫ್ಲ್ಯಾಶ್ ಬ್ಯಾಕ್ಗಳು ಸಿನಿಮಾದಲ್ಲಿದೆ. ಸೊ ಅದನ್ನ ನೋಡಿ ನನ್ನ ವೈಫ್ ಹೇಳಿದ್ದು ಆ ಸೀನ್ಗಳು ನೋಡ್ತಾ ಇರ್ಬೇಕಾದ್ರೆ ನೋಡಿದ್ದು, ನಾವು ಹಂಗಿದ್ವಲ್ಲ ಹಿಂಗಿದ್ವಲ್ಲ ಈ ಥರ ಕಥೆಗಳು. ಸೊ ಎಲ್ಲರೂ ಸಿನಿಮಾ ನೋಡಿದ ಪ್ರತಿಯೊಬ್ಬರ ಲೈಫಲ್ಲೂ ಅದು ಕನೆಕ್ಟ್ ಆಗ್ತಾ ಇದೆ. ಸೊ ಅವ್ರ ಫ್ಲ್ಯಾಶ್ ಬ್ಯಾಕ್ಗಳು ಹೋಗ್ತಾ ಇದ್ದಾರೆ, ಅವ್ರ ಹಳೆ ಡವ್ಗಳನ್ನ ಕ್ರಶ್ಶು ಇನ್ಫ್ಯಾಚುಯೇಷನ್ ಏನಾಗಿತ್ತು ಎಲ್ಲನೂ ನೆನೆಸ್ಕೊತಾ ಇದ್ದಾರೆ. ಅಟ್ ಅ ಟೈಮ್ ತಂದೆ ತಾಯಿಗಳ ಬಗ್ಗೆ ಅವ್ರಿರುವಂಥ ಒಂದು ಗೌರವ ಮತ್ತಷ್ಟು ಹೆಚ್ಚಾಗಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಂದೆ ತಾಯಿ ಜೊತೆಯಲ್ಲಿ ಮತ್ತು ಸ್ನೇಹಿತರ ಜೊತೆಯಲ್ಲಿ. ಎಷ್ಟೋ ಕಡೆ ನನಗೆ ಗೊತ್ತಿದ್ದಾಗೆ ನಮ್ಮ ಸಿನಿಮಾ ನೋಡಿ ಅಲ್ಯೂಮಿನಿ ಪ್ರೋಗ್ರಾಮ್ಗಳು ಜಾಸ್ತಿ ನಡೀತಾ ಇದೆ. ಅಂದರೆ ಅವ್ರ ಹಳೆಯ ಫ್ರೆಂಡ್ಸ್ಗಳನ್ನೆಲ್ಲ ಯಾರು ಸಿನಿಮಾ ನೋಡಿದಾರೆ ಅವ್ರು ಹೋಗಿ ಕರ್ಕೊಂಡು ಬಂದು ಬಂದ್ರೆ ಸಿನಿಮಾ ನೋಡೋಣ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಎಲ್ಲನೂ ಸಿನಿಮಾ ಅನ್ನೋದು ಒಂದು ಸಾಮಾಜಿಕವಾಗಿ ಎಷ್ಟೊಂದು ಪರಿವರ್ತನೆ ಬೀರಬೇಕು, ಅದನ್ನು ಎಲ್ಲ ಚಾರ್ಮಿನಾರ್ ಪರಿವರ್ತನೆ ಬೀರ್ತಾ ಇರೋದು ನಿಜಕ್ಕೂ ನಾವು ಸಿನಿಮಾ ಮಾಡೋದಕ್ಕೂ ಬಹಳಷ್ಟು ಸಾರ್ಥಕ ಅನ್ನಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ದೊಡ್ಡವರು ಅದನ್ನೇ ಹೇಳೋದು, ಕಷ್ಟಪಟ್ಟಿದ್ದು ಯಾವತ್ತೂ ಫಲ ಕೊಡುತ್ತೆ ಅಂತ. ಆ್ಯಸ್ ಅ ಡೈರೆಕ್ಟ್ರಿಗೆ ನಾನು ಏನು ಕಮಿಟ್ ಆಗಿದ್ದೆ, ನಾನು ಬಾಡಿ ಸ್ಲಿಮ್ ಮಾಡ್ಕೊಳ್ತೀನಿ, 19 ವರ್ಷದ ಹುಡುಗನ ಥರ ಕಾಣಿಸ್ತೀನಿ ಅಂತ ಅದನ್ನು ಕಾಣಿಸ್ಕೊಂಡೆ. ಎಲ್ಲ ದೇವರ ಆಶೀರ್ವಾದದಿಂದ, ಡೈರೆಕ್ಟರ್ಗಳ ಸಹಕಾರದಿಂದ. ಹಾಗೆಯೇ ಶತ್ರುನಲ್ಲಿ 6 ಪ್ಯಾಕ್ ಮಾಡಿದೆ, ಚಂದ್ರದಲ್ಲಿ 6 ಪ್ಯಾಕ್ ಮಾಡಿದೆ. ಎಲ್ಲನೂ ಸಹ ಡೈರೆಕ್ಟರ್ಗಳ ಸಪೋರ್ಟು ತುಂಬ ಇತ್ತು ಮತ್ತು ಭಗವಂತನ ಆಶೀರ್ವಾದ. ಯಾಕೆಂದರೆ ಸಿನಿಮಾ ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ, ಸಿನಿಮಾ ಕೆಲಸ ಮಾಡೋದೊಂದೇ ನನಗೆ ಗೊತ್ತಿರೋದು. ಹಾಗಾಗಿ ನನ್ನ ಕೆಲಸನ ನಾನು ಎಷ್ಟು ಸಾಧ್ಯ ಆಗೋಷ್ಟೋ ಅಷ್ಟು ಶ್ರದ್ಧೆಯಿಂದ ಮತ್ತು ಡೈರೆಕ್ಟ್ರು ಏನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು 100% ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕ್ವಶನ್ ಏನಪ್ಪ ಅಂದರೆ ಅವ್ರು ಚಾರ್ಮಿನಾರ್ ತುಂಬ ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ ಎಲ್ಲ ಕಡೆ ಕರ್ನಾಟಕದಲ್ಲಿ. ಹೌಸ್ಫುಲ್ ಅಂತ ಇದು ಬಂದಿದೆ, ರಿಪೋರ್ಟ್ ಬಂದಿದೆ, ಖುಷಿ ಆಗ್ತಿದೆ. ಪ್ಲಸ್ ಡಬಲ್ ಧಮಾಕ ಏನಪ್ಪ ಅಂದರೆ ಚಂದ್ರು ಸರು ಮೊನ್ನೆ ನಾಗಾರ್ಜುನ ಅವ್ರ ಹತ್ರ ನಾಗಚೈತನ್ಯ ಭೇಟಿ ಮಾಡ್ಕೊಂಡು ಬಂದರು. ಸೊ ಅದು ಫೈನಲೈಸ್ ಆಗಿದೆ, ತೆಲುಗುವಲ್ಲಿ ನಾಗಚೈತನ್ಯ ಅವರೇ ನಮ್ಮ ಸಿನಿಮಾ ಮಾಡ್ತಿದ್ದಾರೆ ಅಂತ. ಸೊ ಚಂದ್ರು ಸರು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡದ ಡೈರೆಕ್ಟ್ರು ಇವಾಗ ತೆಲುಗುವಲ್ಲಿ ಹೋಗ್ಬಿಟ್ಟು ತೆಲುಗು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅದು ಫಸ್ಟ್ ಸಿನಿಮಾ ತೆಲುಗುವಲ್ಲೇ ಇಷ್ಟು ದೊಡ್ಡ ಪ್ರಾಜೆಕ್ಟು, ಚಾರ್ಮಿನಾರ್ ರೀಮೇಕು. ಸೊ ನಮಗೆಲ್ಲ ಖುಷಿ ಆಗುತ್ತೆ. ನಮ್ಮ ಸಿನಿಮಾ ಯೂಶ್ವಲಿ ಅಲ್ಲಿಂದ ಸಿನಿಮಾಗಳು ಬಂದುಬಿಟ್ಟು ಇಲ್ಲಿ ರೀಮೇಕ್ ಮಾಡ್ತೀವಿ. ನಾವು ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಮುಂಚೆನೇ ರೀಮೇಕ್ ರೈಟ್ಸು ನಮ್ಮ ತೆಲುಗುನವರು ತಮಿಳ್ನವ್ರು ತೊಗೊಂಡ್ರು. ಇವಾಗ ನಾಗಚೈತನ್ಯ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಈ ಸಿನಿಮಾ ಮಾಡೋಕ್ಕೆ. ಸೊ ಇಟ್ಸ್ ನೈಸ್, ಎಲ್ಲರೂ ಖುಷಿ ಆಗುತ್ತೆ. ಸೊ ದಟ್ಸ್ ವೈ ವಿ ಕಟಿಂಗ್ ದ ಕೇಕ್ ಆ್ಯಂಡ್ ಸೆಲೆಬ್ರೇಟಿಂಗ್. ಹಾಂ, ಅದನ್ನು ಗೊತ್ತಿಲ್ಲ, ಚಂದ್ರು ಸರ್ಗೆ ಕೇಳಬೇಕು ಅನ್ಸುತ್ತೆ. ಬಟ್ ಚಂದ್ರು ಸರ್ ಹೋದರೆ ಅವ್ರು ಖಂಡಿತವಾಗ್ಲೂ ಸಾಕಷ್ಟು ಟೆಕ್ನಿಷಿಯನ್ಸ್ನ ಕನ್ನಡದಿಂದ ತೊಗೊಂಡು ಹೋಗ್ತಾರೆ ಅಂತ ನನಗೂ ಐ ಥಿಂಕ್ ಹಿಲ್ ಟೇಕ್ ಎವ್ರಿಬಡಿ ಎಂದು. ಅದು ಪ್ರಮೋಷನ್ ಸಿನಿಮಾ ಶುರುವಾಗಿ ಮುಂಚೆ ನಾವು ಸಾಕಷ್ಟು ಕಡೆ ಪ್ರಮೋಷನ್ಸ್ ಮಾಡಿದ್ವಿ. ಬಟ್ ಸಿನಿಮಾ ಆದಮೇಲೂ ಕೂಡ ಮಾಡೋಣ, ನಮ್ಮ ಆಡಿಯನ್ಸ್ ಭೇಟಿ ಆಗಬೇಕು ಒಂದ್ಸಲ ಅಂತ ನಾವು ನಿನ್ನೆ ಮೈಸೂರು ಮಂಡ್ಯ ಥಿಯೇಟ್ರಿಗೆ ಹೋಗಿದ್ವಿ. ಸೊ ಅಲ್ಲಿ ತುಂಬ ಖುಷಿ ಆಯಿತು, ಎಲ್ಲ ಮೀಟ್ ಮಾಡಿ. ಅವರು ಕೂಡ ತುಂಬ ಖುಷಿಪಟ್ಟರು, ಪ್ರೇಮ್ ಅವರು ನಾನು ಹೋಗಿದ್ದಕ್ಕೆ. ಆಮೇಲೆ ದಾವಣಗೆರೆ ಹೋಗಿದ್ವಿ 2-3 ದಿನದ ಹಿಂದೆ. ಆಮೇಲೆ ಇವಾಗ ಮಂಗಳೂರು ಹಾಸನ ಹೋಗೋ ಪ್ಲ್ಯಾನ್ ಇದೆ ನೆಕ್ಸ್ಟ್ ವೀಕು, ಈ ವೀಕೆಂಡು. ಸೊ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಇಡೀ ಕರ್ನಾಟಕ ಸುತ್ತ ಹೋಗಬೇಕು.
ನಮ್ಮ ಎಲ್ಲ ಆಡಿಯನ್ಸ್ನ ಮೀಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಬಟ್ ನೋಡಬೇಕು. ಇಲ್ಲ ಒಂದು ಕಡೆ ನನ್ನ ಡಬಲ್ ಧಮಾಕ. ಯಾಕೆ ಅಂತಂದರೆ ಸ್ಟಾರ್ಟಿಂಗ್ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನನಗೆ ಎಲ್ಲರೂ ಹೇಳಿದ್ರೆ ಏನಪ್ಪ ಇದು ಹಿಂಗೆ ಮಾಡ್ತಿದ್ಯಾ ಹಾಳಾಗೋಗ್ಬಿಡ್ತೀಯ ಅಂತ ಇದ್ರು. ಬಟ್ ನನಗೆ ಆ ಕತೆ ಮೇಲೆ ಇರ್ತಕ್ಕಂಥ ಕಾನ್ಫಿಡೆಂಟು, ನನಗಿರ್ತಕ್ಕಂಥ ಒಂದು ಆ ಕತೆ ಮೇಲೆ ಇರ್ತಕ್ಕಂಥ ಕಾನ್ಫಿಡೆಂಟ್ ಮೇಲೆ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ನಾನು ಆಗಲೇ ಹೇಳ್ದಂಗೆ ಚಾರ್ಮಿನಾರ್ ಬರೀ ನಾನು ಒಬ್ಬನ ಸಿನಿಮಾ ಅಲ್ಲ, ಇಡೀ ಒಂದು ಟೀಮ್ ಕಷ್ಟಪಟ್ಟು ಒಂದು ವರ್ಷ ಕಟ್ಟಿದ್ವಿ. ಆ ಒಂದು ಪ್ರತಿಫಲಕ್ಕೆ ಚಾರ್ಮಿನಾರ್ ಇವತ್ತು ಭದ್ರ ಬುನಾದಿಯಾಗಿ ನಿಂತಿದೆ. ಟಾಲಿವುಡ್ಡಲ್ಲಿ ಇದ್ರ ಬಗ್ಗೆ ಮಾತಾಡೋದು ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ಅನ್ಬೋದು. ಇವತ್ತು ನಾಗಾರ್ಜುನ ಸರ್ ಮಗ ನಾಗ ಚೈತನ್ಯ ಅವ್ರ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿ ಚಾಲಾ ಬಾಗುಂದಿ ಇದನ್ನು ನಾನು ಮಾಡ್ತಾ ಇದ್ದೀನಿ ಅಂತೇಳಿ ನಾನು ಹೇಳೋದಕ್ಕಿಂತ ವಿಜುವಲ್ಸ್ ಕೊಟ್ಟಿದ್ದೀನಿ. ವಿಜುವಲ್ಸಲ್ಲಿ ಅವರೇ ಮೀಡಿಯಾ ಮುಂದೆ ಕರೆದು ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಜೊತೆಗೆ ನಾನು ಇನ್ನೂ ಒಂದು ದೊಡ್ಡ ಸೂಪರ್ ಸ್ಟಾರ್ ಒಂದು ಸಿನಿಮಾ ಕನ್ನಡದಲ್ಲೇ ನಾನು ಇಷ್ಟಪಡೋಂಥ ದೊಡ್ಡ ಸ್ಟಾರ್ ಸಿನಿಮಾ ಕೂಡ ಒಂದು ಸೈನ್ ಹಾಕಿದ್ದೀನಿ. ಅದನ್ನು ಕೂಡ ಮಾಡಬೇಕು. ಖಂಡಿತವಾಗ್ಲೂ ಎಲ್ಲೇ ಇದ್ದರೂ ಕನ್ನಡಿಗ, ಫಸ್ಟ್ ಕನ್ನಡಿಗ. ನಮ್ಮೂರೊಬ್ಬರು ತೆಲುಗು ಸಿನಿಮಾ ಮಾಡ್ತಾರೆ ಅಂದಾಗ ಎಲ್ಲರೂ ಖುಷಿ ಪಡ್ತಾರೆ. ಸೊ ಹಾಗಾಗಿ ನಾಗ ಚೈತನ್ಯ ಅವ್ರ ಚಾರ್ಮಿನಾರ್ನ ನಾಗ ಚೈತನ್ಯ ಅವ್ರ ಹೀರೋ, ನಗಡಪಾಟಿ ಶ್ರೀಧರ್ ಪ್ರೊಡ್ಯೂಸರು, ಆರ್ ಚಂದ್ರು ಡೈರೆಕ್ಟ್ರು. ಸೊ ಒಂದು ತೆಲುಗುಗೆ ಇದ್ರ ಹಿಂದೆನೇ ನಾನು ಹೋಗಬೇಕಾಗಿತ್ತು ತಾಜ್ಮಹಲ್ ಸಿನಿಮಾಗೆ. ಕಾರಣಾಂತರದಿಂದ ನಾನು ಹೋಗಲಿಲ್ಲ. ಈಗ ಆ ಅವಕಾಶನ ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ತೆಲುಗಲ್ಲಿ ಕೂಡ ನಮ್ಮ ಚಾರ್ಮಿನಾರ್ ತೆಲುಗಲ್ಲಿ ಆಗ್ತಿದೆ ಅನ್ನೋದು ಖುಷಿ. ಜೊತೆಗೆ ಇಡೀ ಫ್ಯಾಮಿಲಿಗಳೆಲ್ಲ ಬಂದು ನನಗೆ ಖುಷಿ ಆಗ್ತಿದೆ. ಒಂದು ಥಿಯೇಟರ್ ಹತ್ರ ನಿಂತ್ಕೊಂಡ್ರೆ ಅಪ್ಪ ಅಮ್ಮ ಅಜ್ಜಿ ತಾತ ಫ್ಯಾಮಿಲಿಗಳು ಬಂದು ನುಗ್ಗಲಾಗಿ ಸಿನಿಮಾ ನೋಡ್ತಿದ್ದಾರೆ. ಸೊ ಎಲ್ಲ ಒಂದು ಕಡೆ ಯಾವುದೋ ಒಂದು ವರ್ಗದ್ದಲ್ಲ, ಎಲ್ಲರೂ ಮೇಸ್ಟ್ರುಗಳು, ಪೇರೆಂಟ್ಸು, ಫ್ರೆಂಡ್ಸು ಒಂದು ಸತಿ ಅಲ್ಲ 5 ಸತಿ 6 ಸತಿ ಸಿನಿಮಾ ನೋಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಎಷ್ಟು ದುಡ್ಡು ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಈಗ ಏನು ಲಾಭ ಬರುತ್ತೋ ಅದನ್ನು ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಇಂಡಸ್ಟ್ರಿಗೋಸ್ಕರನೇ ಮೀಸಲಾಗಿಟ್ಟಿರ್ತೀನಿ. ನಾನು ಟೀಮಲ್ಲಿ ಇನ್ನೊಂದು ಅಷ್ಟು ಜನ ಡೈರೆಕ್ಟರ್ಗೆ ಅವಕಾಶ ಕೊಡ್ತೀನಿ. ಈ ಸಿನಿಮಾನ ಗೆಲ್ಸಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈಗ ಸಿನಿಮಾಗಳು ನೋಡಿ ಗೆಲ್ಲಿಸಿ ಅಂತ ಹೇಳಿ ಕೇಳ್ಕೊತೀನಿ. ಈ ಚಾರ್ಮಿನಾರ್ ಗೆಲುವು ನಂದಲ್ಲ, ನಿಮ್ಮದು. ಥ್ಯಾಂಕ್ ಯು.